ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಏನಪ್ಪ ಒಂದು ಡಿಫ್ರೆಂಟಾಗಿ ಮಾಡಬೇಕಂದ್ರೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಸೊ ಚಪಾತಿಗೆ, ಪೂರಿಗೆ, ದೋಸೆಗೆ, ವೆರೈಟಿ ರೈಸ್ಗೆಲ್ಲ ಸೂಪರಾಗಿ ಕಾಂಬಿನೇಷನಲ್ಲಿ ಬೇಬಿ ಕಾರ್ನ ಯೂಸ್ ಮಾಡಿಕೊಂಡು ಕುರ್ಮಾ ರೆಸಿಪಿ ತೋರಿಸ್ಕೊಡ್ತೀನಿ. ಕುರ್ಮಾದಲ್ಲಿ ಎಷ್ಟೋ ವೆರೈಟಿ ಆಫ್ ಇರುತ್ತೆ, ಅದು ನಿಮಗೆ ಕ್ವಿಕ್ಕಾಗಿ ಮತ್ತು ಟೇಸ್ಟಿಯಾಗಿ ಈಸಿಯಾಗಿ ತೋರಿಸ್ಕೊಡ್ತೀನಿ. ಖಂಡಿತ ಈ ರೆಸಿಪಿನ ಲಾಸ್ಟ್ ಗಂಟೆನೂ ನೋಡಿ. ಇಷ್ಟ ಆಯ್ತಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ಇಲ್ಲಿ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ, ಒಂದೇ ಒಂದು ಪಲಾವ್ ಎಲೆ ಹಾಕೊತಾ ಇದ್ದೀನಿ. 2 ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಿ ಹಾಕೊತಾ ಇದ್ದೀನಿ. ಕುರ್ಮಾ ಆಗಿರೋದ್ರಿಂದ ಜಾಸ್ತಿ ಈರುಳ್ಳಿನ ರುಬ್ಬ ಹಾಕೋ ಅವಶ್ಯಕತೆ ಇಲ್ಲ. ಗ್ರೇವಿ ಮಾಡ್ತೀರ ಅಂದರೆ ರುಬ್ಬಬೇಕಾಗುತ್ತೆ. ಕುರ್ಮಾ ಆಗಿರೋದ್ರಿಂದ ಒಗ್ಗರಣೆಗೆ ಹಾಕೊಳ್ಳಿ. ಹಾಗೆ ಇದ್ರ ಜೊತೆ ಒಂದು 2 ಕಡ್ಡಿ ಕರ್ಬೇವಿನ ಸೊಪ್ಪು ಹಾಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದಂತೂ ಸೂಪರಾಗಿರುತ್ತೆ. ಬೆಳಗ್ಗೆ ತಿಂಡಿಗೆ ನೀವು ಮಾಡ್ಕೋಬೋದು. ಲಂಚ್ ಬಾಕ್ಸಿಗೆ ವೆರೈಟಿ ರೈಸ್ ಕೊಡ್ತೀರಂದರೆ ಅದಕ್ಕೂ ಕೂಡ ಕಾಂಬಿನೇಷನ್ ಆಗಿ 2 ಟೈಮ್ಗೆ ಯೂಸ್ ಮಾಡ್ಕೋಬೋದು ಈ ರೆಸಿಪಿನ. ಹಾಗೆ ಇದಕ್ಕೆ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತಾ ಇದ್ದೀನಿ. ಸೊ ನೀವು ಫ್ರೆಶ್ ಆಗಿ ರುಬ್ಬೋದ್ರಿಂದ ಅದು ಮಸಾಲೆ ಒರಿಜಿನಲ್ ಟೇಸ್ಟ್ ಸಿಗುತ್ತೆ. ಬೈ ಚಾನ್ಸ್ ನೀವು ಫ್ರೆಶ್ ಆಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲಾಂದರೆ ಕುಟ್ಟಿ ಕೂಡ ಹಾಕೋಬೋದು. ಅವಾಗೆ ನೀವು ಇದಕ್ಕೆ 2 ಟೊಮೊಟೊ ಮತ್ತು ಒಂದು ಅರ್ಧ ಕಪ್ ಆಗೋಷ್ಟು ಫ್ರೋಝನ್ ಬಟಾಣಿ ಹಾಕೊತಾ ಇದ್ದೀನಿ. ನಿಮ್ಮ ಹತ್ರ ಇದ್ದರೆ ಹಾಕೊಳ್ಳಿ, ಇಲ್ಲಾಂದ್ರೂ ನಡೆಯುತ್ತೆ. ಬಟಾಣಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಬೈ ಚಾನ್ಸ್ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಬೋದು. ಮತ್ತು ಇವತ್ತು ನಾನು ಬೇಬಿ ಕಾರ್ನ್ ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ಬದಲಾಗಿ ನಿಮ್ಗೆ ಇಷ್ಟವಾಗಿರೋಂಥ ತರಕಾರಿಗಳಲ್ಲಿ ಮಾಡ್ಕೋಬೋದು. ಒಂದೇ ತರಕಾರಿ ಆದರೂ ಆಗಿರ್ಬೋದು ಅಥವಾ ಮಿಕ್ಸ್ ತರಕಾರಿ ಆದರೂ ಆಗಿರ್ಬೋದು. ಇವಾಗ ನೋಡ್ತಾ ಇರ್ಬೋದು, ಸ್ಪೈಸಸ್ ಬಂದು ಅರಿಶಿನ ಪುಡಿ 1/4 ಟೀ ಸ್ಪೂನು, ಖಾರದ ಪುಡಿ 1 ಟೀ ಸ್ಪೂನು, ಧನಿಯಾ ಪುಡಿ 1 ಟೀ ಸ್ಪೂನು, ಗರಂ ಮಸಾಲ 1 ಟೀ ಸ್ಪೂನು, ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡರ್ 1 ಟೀ ಸ್ಪೂನು, ಜೀರಾ ಪೌಡರ್ ಒಂದು 1/2 ಟೀ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಕಾಶ್ಮೀರಿ ಚಿಲ್ಲಿ ಪೌಡರ್ ಕಲರ್ಗೋಸ್ಕರ, ಖಾರದ ಪುಡಿ ನಾರ್ಮಲ್ ಖಾರಕ್ಕೋಸ್ಕರ ಹಾಕ್ಕೊತಾ ಇದ್ದೀನಿ. ಕಾಶ್ಮೀರಿ ಚಿಲ್ಲಿ ಪೌಡರ್ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಈಗ ಸ್ಪೈಸಸ್ಸಲ್ಲಿ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ಸ್ಪೈಸಸ್ಸು ಹೈ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡೋಕ್ಕೋದ್ರೆ ಕಲರು ಚೇಂಜ್ ಆಗುತ್ತೆ ಮತ್ತು ಟೇಸ್ಟು ಡಿಫ್ರೆಂಟ್ ಆಗುತ್ತೆ. ಅದಕ್ಕೋಸ್ಕರ ಆ ಥರ ಮಾಡೋಕ್ಕೆ ಹೋಗಬೇಡಿ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡುವಾಗಲೇ ನಾನಿಲ್ಲಿ ಒಂದು 100 ಗ್ರಾಮ್ ಆಗೋಷ್ಟು, ಅಂದರೆ ಒಂದು ಪ್ಯಾಕೆಟ್ ಬರುತ್ತೆ, ಇದು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತಲ್ವ, ಆ ಥರ ಬೇಬಿ ಕಾರ್ನ ನಾನು 4 ಭಾಗವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟ್ 2 ಭಾಗ ಕಟ್ ಮಾಡಿ, ಆನಂತರ ಮಧ್ಯದಲ್ಲಿ ಇನ್ನೊಂದು ಸರಿ ಕಟ್ ಮಾಡಿದ್ರೆ 4 ಪೀಸಸ್ ಆಗುತ್ತೆ. ಆ ಥರ ಕಟ್ ಮಾಡ್ಕೊಳ್ಳಿ. ನಿಮಗೆ ಯಾವ ಥರ ಬೇಕಾದನ್ನು ಕಟ್ ಮಾಡಿ ಹಾಕ್ಕೋಬೋದು. ಸೊ ಬೇಕಂದರೆ ಇದನ್ನು ಬಿಸಿನೀರಲ್ಲಿ ಒಂದು 5 ನಿಮಿಷ ಬಾಯ್ಲ್ ಮಾಡಿ ಕೂಡ ಹಾಕ್ಕೋಬೋದು. ನಾನು ಎಳೆದು ತೊಗೊಂಡಿರೋದ್ರಿಂದ ಹಾಗೆ ಡೈರೆಕ್ಟಾಗಿ ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಹಾಗೆ ಫ್ರೈ ಮಾಡ್ಕೊಳ್ಳೋಣ. ಕುರ್ಮಾ ಅಂದ್ರೇ ಒಂದು ಪೇಸ್ಟ್ ರೆಡಿ ಮಾಡ್ಕೋಬೇಕು. ಅದಕ್ಕೆ ನಾನು ಇದನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡುವಾಗಲೇ ಒಂದು ಪೇಸ್ಟ್ ರೆಡಿ ಮಾಡ್ಕೊತೀನಿ. ಅಷ್ಟೊತ್ತಿಗೆ ಒಂದು ಮಿಕ್ಸಿ ಜಾರ್ಗೆ 1/4 ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ನಮಗೆ ಕುರ್ಮಾ ಫ್ಲೇವರ್ಗೋಸ್ಕರ 1 ಟೀ ಸ್ಪೂನ್ ಸೋಂಕಾಳು ಹಾಕಿದ್ರೆ ನಿಮ್ಗೆ ಆ ಫ್ಲೇವರ್ ಸಿಗೋದು. ಮತ್ತು ಒಂದು 5 ರಿಂದ 6 ಗೋಡಂಬಿ, 1 ಟೀ ಸ್ಪೂನ್ ಆಗೋಷ್ಟು ಗಸಗಸೆನ ಬಿಸಿನೀರಲ್ಲಿ ಒಂದು 5 ನಿಮಿಷ ನೆನೆಸ್ಬಿಟ್ಟು ಹಾಕ್ಕೊಳ್ಳಿ. ಯಾಕಂದರೆ ಮಿಕ್ಸಿನಲ್ಲಿ ಪೇಸ್ಟ್ ಆಗೋದಕ್ಕೆ ಈಸಿ ಆಗುತ್ತೆ. ಗೋಡಂಬಿನೂ ಗಸಗಸೆ ಹಾಕಬೇಕು. ಇದು ಹಾಕೋದ್ರಿಂದ ಕುರ್ಮಾಗೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ, ಕ್ರೀಮಿ ಟೆಕ್ಸ್ಚರ್ ಕೊಡುತ್ತೆ, ನಾವು ಬೇಕಾಗಿರೋಂಥ ಥಿಕ್ನೆಸ್ ಕೊಡುತ್ತೆ. ಇದನ್ನು ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ. ಇದು ರುಬ್ಬಿದ ಮೇಲೆ ಈ ಕಡೆ ತರಕಾರಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಸೊ ನಿಮ್ಗೆ ಈ ಥರ ಕುರ್ಮಾದಲ್ಲಿ ನಿಮಗೆ ಗೋಡಂಬಿ ಗಸಗಸೆ ಪೇಸ್ಟ್ ಇಷ್ಟ ಆಗೋದಿಲ್ಲ, ಬೇರೆ ತೆಂಗಿನಕಾಯಿ ರುಬ್ಬಾಕ್ತೀರ ಅಂದರೆ ಅದು ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ಈಗ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಮಿಕ್ಸಿ ಜಾರಲ್ಲಿ ಉಳ್ಕೊಂಡಿರುತ್ತಲ್ಲ, ಅದಕ್ಕೊಂದು ಅರ್ಧ ಕಪ್ ನೀರು ಹಾಕಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ನೀವು ಕುರ್ಮಾ ಮಾಡ್ತೀರಾ, ಗ್ರೇವಿ ಮಾಡ್ತೀರಾ ಅಂದರೆ ಕುಕ್ಕರಲ್ಲಿ ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬಾರ್ದು. ಈ ಟಿಪ್ಸ್ನ ಯಾವಾಗೂ ಫಾಲೋ ಮಾಡಿ. ಜಾಸ್ತಿ ನೀರು ಆಯ್ತಂದರೆ ಮತ್ತೆ ಅದನ್ನು ಗಟ್ಟಿ ಮಾಡೋದು ತುಂಬ ಕಷ್ಟ. ಬೈ ಚಾನ್ಸ್ ಗಟ್ಟಿ ಆಯ್ತಂದರೆ ಇನ್ನೊಂಚೂರು ಬಿಸಿನೀರನ್ನ ಕಾಯಿಸ್ಬಿಟ್ಟು ಇದು ನಮಗೆ ಎಷ್ಟು ಥಿಕ್ನೆಸ್ಸಿಗೆ ಬೇಕೋ ಅದಕ್ಕೆ ನಾವು ಮಿಕ್ಸ್ ಮಾಡ್ಕೋಬೋದು. ಆದರೆ ಫುಲ್ಲು ತೆಳುಗಾಯ್ತಂದರೆ ಗಟ್ಟಿ ಮಾಡೋದು ತುಂಬ ಕಷ್ಟ. ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಇವಾಗ ನೋಡ್ತಾ ಇರ್ಬೋದು, ನಾನು ಸ್ವಲ್ಪ ತಿಕ್ಕಾಗೆ ಮಾಡ್ಕೊತಾ ಇದ್ದೀನಿ. ಇವಾಗ ಇದನ್ನು ಯಾಕಂದರೆ ತರಕಾರಿನಲ್ಲೂ ನೀರಿನ ಅಂಶ ಬಿಡುತ್ತೆ. ಇವಾಗ ಇದನ್ನು ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಒಂದು 3 ರಿಂದ 4 ವಿಸಿಲ್ ಬಿಟ್ಟು ಪೂರ್ತಿ ಗ್ಯಾಸ್ ರಿಲೀಸ್ ಆದಮೇಲೆ ಓಪನ್ ಮಾಡ್ತೀನಿ. ಯಾಕಂದರೆ ನಾನು ಡೈರೆಕ್ಟಾಗಿ ಬೇಬಿ ಕಾರ್ನ್ ಹಾಕಿರೋದ್ರಿಂದ ಸ್ವಲ್ಪ ಅದು ಕ್ರಂಚಿಯಾಗಿರುತ್ತೆ. ಅದಕ್ಕೋಸ್ಕರನೇ ಒಂದು 4 ವಿಸಿಲ್ ಬಿಡ್ತೀನಿ. ಮತ್ತು ಪೂರ್ತಿ ಗ್ಯಾಸ್ ರಿಲೀಸ್ ಆದಮೇಲೆ ಓಪನ್ ಮಾಡ್ತಾಯಿದ್ದೀನಿ. ಸೊ ಇವಾಗ ನೋಡ್ತಾ ಇರ್ಬೋದು, ನಮಗೆ ಬೇಕಾಗಿರೋ ಥರ ಕುರ್ಮಾ ರೆಡಿ ಆಗಿದೆ. ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳಿ. ಸೊ ನನ್ನ ಹತ್ರ ಕೊತ್ತಂಬರಿ ಇರಲಿಲ್ಲ, ಖಾಲಿ ಆಗಿತ್ತು, ಹಂಗಾಗಿ ಹಾಕಿಲ್ಲ. ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ. ಬೈ ಚಾನ್ಸ್ ನಿಮ್ಗೆ ಇನ್ನೂ ಡಿಫ್ರೆಂಟ್ ಫ್ಲೇವರ್ ಬೇಕಂದರೆ ಕಸೂರಿ ಮೇಥಿ ಕೂಡ ಹಾಕ್ಕೋಬೋದು. ಈ ರೆಸಿಪಿನ ನಿಮ್ಗೆ ಇಷ್ಟವಾಗಿರುವಂಥ ಪೂರಿ, ಚಪಾತಿ ಮತ್ತು ದೋಸೆಗೆ, ವೆರೈಟಿ ರೈಸ್ಗೆಲ್ಲ ಸೂಪರಾಗಿರುತ್ತೆ ಕಾಂಬಿನೇಷನು. ಖಂಡಿತ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ. ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಈ ರೆಸಿಪಿಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು.